ರಾತ್ರೋರಾತ್ರಿ ಬೆಂಗಳೂರು ಉಸ್ತುವಾರಿ ಸಚಿವರು ರಸ್ತೆಗೆ ಇಳಿದಿದ್ದಾರೆ. ಸರಿಯಾಗಿ ಕೆಲಸ ಮಾಡದ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಸ್ತೆ ಗುಂಡಿ ಮುಚ್ಚದ ಅಧಿಕಾರಿಗಳ ವಿರುದ್ಧ ಸಚಿವರು ಗರಂ ಆಗಿದ್ರು. ಸುಳ್ಳು ಮಾಹಿತಿ ಕೊಟ್ಟ ಎಂಜಿನಿಯರ್ಸ್ಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾತ್ರೋರಾತ್ರಿ ಫೀಲ್ಡ್ಗೆ ಇಳಿದಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವರು ಸರಿಯಾಗಿ ಯಾವೆಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ರಸ್ತೆ ಗುಂಡಿ ಮುಚ್ಚದ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ಸುಳ್ಳು ಮಾಹಿತಿ ಕೊಟ್ಟ ಇಂಜಿನಿಯರ್ಸ್ಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜನ ನಿತ್ಯ ಕಷ್ಟಪಡೋದು ನಿಮ್ಗೆ ಕಾಣ್ತಾ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಸಚಿವರು ಈ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು ನಿಮ್ಗೆ ಕೆಲಸ ಮಾಡಿ ಅಂತ ಬೇಡ್ಕೊಳ್ಬೇಕಾ? ಇದು ನಿಮ್ಮ ಕೆಲಸ, ನೀವು ಅದನ್ನ ನೆಟ್ಟಿಗೆ ಮಾಡಬೇಕು. ಅದನ್ನ ಬಿಟ್ಟು ನಾವ್ ಯಾಕೆ ಬೇಡ್ಕೊಳ್ಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೆ ಯಾರೆಲ್ಲ ಕೆಲಸ ಮಾಡಿರಲಿಲ್ಲ, ಅದರಲ್ಲೂ ಈ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಅನ್ನೋದು ನಿನ್ನೆ ಮೊನ್ನೆಯ ವಿಷಯ ಅಲ್ಲ. ಈ ಹಿಂದೆಯೂ ಕೂಡ ಹಳೆಯ ಸಚಿವರು ಇದರ ಬಗ್ಗೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಎಲ್ಲ ಮಾಡಿದ್ರು, ಎಲ್ಲವೂ ಆಗಿತ್ತು. ಆದರೂ ಕೂಡ ಈ ಸಮಸ್ಯೆಗೆ ಮುಕ್ತಿ ಸಿಕ್ಕಿರಲಿಲ್ಲ. ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬರೋರು ಬೆಂಗಳೂರನ್ನ ಟೀಕಿಸೋ ಮಟ್ಟಿಗೆ ತಲುಪ್ತಾ ಇದೆ ಬೆಂಗಳೂರು. ಹೀಗಾಗಿ ಎಲ್ಲೋ ಒಂದು ಕಡೆ ಸಚಿವರು ನಿನ್ನೆ ಫೀಲ್ಡ್ಗೆ ಇಳಿದಿದ್ರು. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಎಷ್ಟು ಸಲ ಹೇಳಬೇಕು ನಿಮಗೆ? ಜನರು ಪ್ರತಿನಿತ್ಯ ಕಷ್ಟಪಡ್ತಿದ್ದಾರೆ, ನಿಮಗೆ ಕಾಣಿಸ್ತಾ ಇಲ್ವಾ? ಸುಳ್ಳು ಮಾಹಿತಿಯನ್ನು ಯಾಕೆ ಕೊಡ್ತಾ ಇದ್ದೀರಾ? ಇದು ನಿಮ್ಮ ಕೆಲಸ, ಅದು ನೀವು ನೆಟ್ಟಿಗೆ ಮಾಡಿ. ಅದನ್ನ ಬಿಟ್ಟು ಕೆಲಸ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಬೇಕಾ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಚಿವರು. ನೀವು ಕೂಡ ಅದನ್ನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಯಾರೆಲ್ಲ ಈ ಸುಳ್ಳು ಮಾಹಿತಿಯನ್ನು ನೀಡಿದ್ರು ಅಂತಹ ಇಂಜಿನಿಯರ್ಸ್ಗಳ ಚಳಿ ಬಿಡಿಸಿದ್ದಾರೆ ಸಚಿವರು. ಹಾಗೆ ನನಗೇನು ಬುದ್ಧಿಭ್ರಮಣೆಯಾಗಿದೆಯಾ? ಯಾಕೆ ಟ್ವಿಸ್ಟ್ ಮಾಡಿ ಹೇಳ್ತೀರಾ? ಅವತ್ತೊಂದು ಹೇಳ್ತೀರಾ, ಇವತ್ತೊಂದು ಹೇಳ್ತೀರಾ? ಯಾಕೆ ಈ ರೀತಿ ದ್ವಂದ್ವ ಹೇಳಿಕೆಗಳನ್ನು ನೀಡ್ತೀರಾ? ಸುಳ್ಳು ಮಾಹಿತಿಯನ್ನು ಯಾಕೆ ಕೊಡ್ತೀರಾ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. Is your contractor going to do us a favor? No. Sir, my question is answered. Is it part of your mandate or not? Yes, sir. No? Yes, sir. No? Yes, sir. Is it your responsibility? Why have you not done it? Why should we come and make a request to you or beg you for doing your job? ಅಲ್ಲ, ಚೀಫ್ ಇಂಜಿನಿಯರ್ ಸುಳ್ಳು ಹೇಳ್ತಾ ಇದ್ದಾರಾ? ಅವರು ಸತ್ಯನೇ ಹೇಳೋದು, ಸತ್ಯ ಬಿಟ್ಟು ಇನ್ನೇನು ಹೇಳೋದಿಲ್ಲ. ನೀವೇ ಸುಳ್ಳು ಹೇಳ್ತಾ ಇರ್ಬೇಕು ಅಂತ ನಾನು ಹೇಳ್ತಾ ಇರೋದು. ಸರ್, ನೀವು ಹೇಳಿದ್ದು ನನಗೆ PWSSB ಅಂತ. ಸರ್, ನನಗೆ ಹಂಗ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ನನಗೆ ಪ್ರಮಾಣ ಆಗಿದೆ. ಅಲ್ಲ, ಏನ್ ಫಾಸ್ಟ್ ಆಗಿ ಸ್ಪಿನ್ ಮಾಡ್ತಾರೆ ಅಂದ್ರೆ, ಅಲ್ಲ, ಚೀಫ್ ಇಂಜಿನಿಯರ್ ಸುಳ್ಳು ಹೇಳ್ತಾ ಇದ್ದಾರಾ? ಅವರು ಸತ್ಯನೇ ಹೇಳೋದು, ಸತ್ಯ ಬಿಟ್ಟು ಇನ್ನೇನು ಹೇಳೋದಿಲ್ಲ. ನೀವೇ ಸುಳ್ಳು ಹೇಳ್ತಾ ಇರ್ಬೇಕು ಅಂತ ನಾನು ಹೇಳ್ತಾ ಇರೋದು. ಸರ್, ನೀವು ಹೇಳಿದ್ದು ನನಗೆ PWSSB ಅಂತ. ಸರ್, ನನಗೆ ಹಂಗ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ನನಗೆ ಪ್ರಮಾಣ ಆಗಿದೆ. ಅಲ್ಲ, ಏನ್ ಫಾಸ್ಟ್ ಆಗಿ ಸ್ಪಿನ್ ಮಾಡ್ತಾರೆ ಅಂದ್ರೆ, are you going to do us a favor by doing it? Is your contractor going to do us a favor? ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಇನ್ನು ರಾತ್ರೋರಾತ್ರಿ ಬೆಂಗಳೂರು ಉಸ್ತುವಾರಿ ಸಚಿವರು ಗ್ರೌಂಡ್ಗೆ ಇಳಿದಿದ್ದಾರೆ. ಈಗ ಹೊಸ ಸಚಿವರಿಂದನಾದ್ರೂ ಬೆಂಗಳೂರು ಡೆವಲಪ್ಮೆಂಟ್ ನಿರೀಕ್ಷೆ ಮಾಡಬಹುದಾ? ಹೇಗೆ ಸಿಂಚನ? ಈಗ ಕಳೆದ ರಾತ್ರಿ ಇದ್ದಕ್ಕಿದ್ದಂತೆ ಸಚಿವ ಕೃಷ್ಣರೇಗೌಡರು ನೈಟ್ ರೌಂಡ್ಸ್ ಮಾಡಿದ್ರು. ಎಸ್ಪೆಷಲಿ ಏನು ಅಧಿಕಾರಿಗಳು ನಿಧಾನಗತಿಯ ವಿಳಂಬ ಕೆಲಸಗಳನ್ನ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತ ಕೆಲಸವನ್ನ ಅವ್ರು ರಾತ್ರಿ ಮಾಡಿದ್ರು. ಯಾಕಂತಂದ್ರೆ ಅಧಿಕಾರಿಗಳನ್ನ ಸ್ಥಳದಲ್ಲಿ ಕಾಮಗಾರಿಗಳಿಗೆ ಕುರಿತಂತೆ ಪ್ರಶ್ನೆಗಳನ್ನ ಕೇಳಿದ ಸಂದರ್ಭದಲ್ಲಿ ಅವರು ಸರಿಯಾದ ಉತ್ತರವನ್ನ ಕೊಡ್ಲಿಲ್ಲ. ಜೊತೆನಲ್ಲಿ ಪಾಟ್ ಹೋಲ್ಸ್ ಸರ್ವಿಸ್ ರಸ್ತೆನಲ್ಲಿ ಆ ದೊಡ್ಡ ನೆಕ್ಕುಂಡಿ ಜಂಕ್ಷನ್ ಏನಿದೆ ಅಲ್ಲಿ ಸರ್ವಿಸ್ ರಸ್ತೆಗಳಲ್ಲಿ ಏನ್ ಗುಂಡಿ ಬಿದ್ದಿರೋದು ಕಾಣ್ತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಮುಚ್ಚಿಲ್ಲ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಜೊತೆಗೆ ಇಂಜಿನಿಯರ್ಗೆ ಕೇಳಿದ್ರು, ನಾವು ನಿಮಗೆ ದುಂಬಾಲ್ ಬಿಡ್ಬೇಕಾ, ಮನವಿ ಮಾಡ್ಬೇಕಾ,
ರಿಕ್ವೆಸ್ಟ್ ಮಾಡ್ಬೇಕಾ ಕೆಲಸ ಮಾಡಕ್ಕೆ, ನಿಮ್ ಕೆಲಸ ನೀವು ಮಾಡಕ್ಕೆ ನಾವ್ ಯಾಕೆ ರಿಕ್ವೆಸ್ಟ್ ಮಾಡ್ಬೇಕು ಎನ್ನುವಂತ ರೀತಿನಲ್ಲಿ ಅವರು ನಿನ್ನೆ ಅವ್ರಿಗೆ ಮಾತಿನ ಒಂದು ಚಾಟಿ ಏಟನ್ನ ಕೊಟ್ಟು ಅಂತ ನಾವು ಹೇಳ್ಬೋದು. ಈಗ ಏನಾಗಿದೆ, ಹಲವು ಕಡೆ ಮುಖ್ಯವಾಗಿ ಏನು IT ಸೆಕ್ಟರ್ ಇರುವಂತ ಜಾಗಗಳು ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಮಳೆ ಬಂದ್ರೆ ಪ್ರಾಬ್ಲಮ್, ಪಾಟೋಲ್ ಪ್ರಾಬ್ಲಮ್, ಜೊತೆನಲ್ಲಿ ಏನು ಓಡಾಡ್ಲಿಕ್ಕೆ ಫುಟ್ಪಾತ್ ಇಲ್ಲ, ಈ ರೀತಿಯಾಗಿ ಪೋಸ್ಟ್ ಗಳನ್ನ ಹಾಕುವಂತ ವಿಚಾರಗಳನ್ನ ನೋಡಿದೀವಿ. ಯಾಕಂದ್ರೆ ಎಕ್ಸ್ ಖಾತೆನಲ್ಲಿ ಹಾಕಿರುವಂತದ್ದು, ಫೇಸ್ಬುಕ್ ನಲ್ಲಿ ಹಾಕಿರುವಂತದ್ದು, ಈ IT ಕಾರಿಡಾರ್ ಗಳಲ್ಲಿ ಸಮಸ್ಯೆ ಇದೆ ಅನ್ನುವಂತ ವಿಚಾರಗಳನ್ನ ಅವ್ರು ಹೇಳಿದ್ರು. ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ORR ಅಂದ್ರೆ ಹೊರ ವರ್ತುಲ ರಸ್ತೆ ಏನಿದೆ, ಅಲ್ಲಿ ಏನ್ ಸಮಸ್ಯೆಗಳಿದೆ ಅವೆಲ್ಲವೂ ಸಂಬಂಧಪಟ್ಟಂತೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅವ್ರು ಮಾಡಿದ್ರು. ಅಲ್ಲಿ ಏನೇನ್ ಸಮಸ್ಯೆ ಇದೆ ಅವನ್ನ ತಕ್ಷಣ ಪರಿಹಾರ ಮಾಡಬೇಕು ಅಂತ ಅವರು ಹೇಳಿದ್ರು. ಈಗ ಅದು ಇಬ್ಲೂರ್ ಜಂಕ್ಷನ್ಗೂ ಕೂಡ ಕೊಟ್ಟರು. ನೀವು ತಮಗೆ ಗೊತ್ತಿದೆ, ಇಬ್ಲೂರ್ ಜಂಕ್ಷನ್ ಅಲ್ಲಿ ಯಾವಾಗ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತದೆ, ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಹಾಗಾಗಿ ಅಲ್ಲಿ ಒಂದು ಹೊಸದಾಗಿ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು, ಅದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಿ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಆಮೇಲೆ ಸನ್ ಸಿಟಿ ಅಪಾರ್ಟ್ಮೆಂಟ್ ಅಂತಿದೆ, ಅಲ್ಲಿ ಏನು ಫ್ರೀ ಲೆಫ್ಟ್ ಮಾಡ್ಬೇಕಾಗಿದೆ, ಆ ಫ್ರೀ ಲೆಫ್ಟ್ ಇಲ್ದಲೇ ಇರುವಂತ ಕಂಜೆಷನ್ ಆಗ್ತಿರುವಂತ ವಿಚಾರವನ್ನ ಹೇಳಿದ್ರು. ಬೆಸ್ಕಾಂ ಸಿಬ್ಬಂದಿ ಸಂಬಂಧಪಟ್ಟಂತೆ ಹೊಸ ರೋಡ್ ನ 6 ತಿಂಗಳಾಗಿಲ್ಲ, ಇನ್ನು ಅವಾಗಲೇ ಎದುರು ಬಿಟ್ಟಿದ್ದಾರೆ ಬೆಸ್ಕಾಂ ಅವರು ಅನ್ನುವಂತ ವಿಚಾರ ಅವರಿಗೆ ಪತ್ತೆ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಆ ಅಧಿಕಾರಿಗಳನ್ನ ಕೇಳಿದ್ರು, ನಿಮಗೆ ಯಾರು ಈ ಅಧಿಕಾರವನ್ನ ಕೊಟ್ಟರು ಈ ಹೊಸ ರಸ್ತೆಯನ್ನ ಬಗೀಲಿಕ್ಕೆ ಅನ್ನುವಂತ ವಿಚಾರವನ್ನ ಕೇಳಿದಾಗ ಅಲ್ಲಿ ಅಧಿಕಾರಿಗಳು ತಡಬಡಾಯಿಸಿದ್ರು. ಮೆಟ್ರೋ ಅಧಿಕಾರಿಗಳಿಗೂ ಕೇಳಿದ್ರು, ನೀವು ಸರ್ವಿಸ್ ರಸ್ತೆನಲ್ಲಿ ಕಾಮಗಾರಿ ಆಗಿದ್ರೆ ಕೂಡ ರಸ್ತೆ ನಿರ್ಮಾಣ ಕೆಲಸ ಯಾಕೆ ಮಾಡಿಲ್ಲ ಅನ್ನೋಂತ ವಿಚಾರವನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ಸರಿಯಾಗಿ ಉತ್ತರ ಕೊಡದಿರುವಂತ ಆ ಮೆಟ್ರೋ ಇಂಜಿನಿಯರ್ಗೆ ಸರಿಯಾಗಿ ತರಾಟೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೃಷ್ಣ ಬೈರೇಗೌಡ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಏನಂತಂದ್ರೆ ಬೆಳಂದೂರು ಇಕೋ ಸ್ಪೇಸ್ ಏನಿದೆ, ಅಲ್ಲಿ ಜಲಮಂಡಳಿ ಬೃಹತ್ ಪೈಪ್ ಬರ್ತಾ ಇದೆ. ಆ ಒಂದು ಕೆಲಸನ ರಸ್ತೆ ಅಗಲೀಕರಣ ಕೂಡ ಆಗ್ತಾ ಇದೆ. ಅದು ಸಂಬಂಧಪಟ್ಟಂತೆ ನಿಧಾನ ಗತಿಯಲ್ಲಿ ಸಾಗ್ತಾ ಇದೆ ಕೆಲಸ ಎನ್ನುವಂತ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿ ಇದನ್ನ ಬೇಗ ಮಾಡಬೇಕು ಅನ್ನುವಂತ ವಿಚಾರವನ್ನು ಕೂಡ ಹೇಳಿದ್ರು. ಮುಖ್ಯವಾಗಿ ಎಲ್ಲಾ ಒಂದು ಅಧಿಕಾರಿಗಳು, BWSP ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, ಜೊತೆನಲ್ಲಿ GBA ಅಧಿಕಾರಿಗಳು ಎಲ್ಲರೂ ಕೂಡ ನಿನ್ನೆ ಉಪಸ್ಥಿತರಿದ್ರು. ಎಲ್ಲರೂ ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿ ಪ್ರತಿಯೊಂದು ವಿಷಯವನ್ನು ತಿಳಿದುಕೊಂಡು ಬೆಂಗಳೂರಿಗೆ ಹೊಸ ಪರಿಕಲ್ಪನೆಯೊಂದಿಗೆ ಏನು ಸಮಸ್ಯೆಗಳಿದೆ ಅದನ್ನ ಸಾಲ್ವ್ ಮಾಡುವಂತ ಒಂದು ಪ್ರಯತ್ನವನ್ನ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ಮುಖ್ಯವಾಗಿ ನೈಟ್ ರೌಂಡ್ಸ್ ಗಳನ್ನ ಆರಂಭ ಮಾಡಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಇನ್ನು ಮುಂದೆ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡುವಂತ ಅಗತ್ಯತೆ ಎನ್ನುವಂತ ವಿಚಾರವನ್ನ ಅವರು ಒತ್ತಿ ಹೇಳಿರುವಂತದ್ದು. ಜನರು ನಮ್ಮ ಮೇಲೆ ಇರುವಂತ ನಂಬಿಕೆಯನ್ನ ಉಳಿಸ್ಕೋಬೇಕು, ಸರ್ಕಾರ ಕೆಲಸವನ್ನ ಮಾಡಬೇಕಾಗಿದೆ. ಅಧಿಕಾರಿಗಳು ನೀವು ನಿಮ್ಮ ಕೆಲಸವನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ನಮ್ಮ ಕೆಲಸವನ್ನ ಮಾಡ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ಅವರು ನಿನ್ನೆ ಕೊಟ್ಟಿರುವಂತದ್ದು. ಸರಿಸುಮಾರು ಏನು 9:30 ಶುರುವಾದಂತಹ ಈ ನೈಟ್ ರೌಂಡ್ಸ್ ರಾತ್ರಿ 1:30 2 ಗಂಟೆ ತನಕ ನಡೆದಿದೆ. ಇದರ ಡೆಡಿಕೇಶನ್ ಇರುವಂತ ಸಚಿವರು ಬೆಂಗಳೂರಿಗೆ ಬೇಕಾಗಿತ್ತು ಎನ್ನುವಂತ ವಿಚಾರ ಮೊದಲಿಂದ ಪ್ರಸ್ತಾಪ ಇತ್ತು. ಕೃಷ್ಣ ಬೈರೇಗೌಡರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಈ ಒಂದು ನೈಟ್ ರೌಂಡ್ಸ್ ಗಳಾಗಿರ್ಬೋದು, ಸರ್ಪ್ರೈಸ್ ವಿಸಿಟ್ ಗಳಾಗಿರ್ಬೋದು, ಇವುಗಳು ಬೆಂಗಳೂರಿಗೆ ಒಂದು ಹೊಸ ಪರಿಕಲ್ಪನೆಯನ್ನು ಕೊಡ್ಬೋದಾ ಅನ್ನುವಂತ ವಿಚಾರ, ಒಂದು ಆಶಾ ಕಿರಣ ಈಗ ಮೂಡಿಸಿದೆ ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರಸನ್ನ ದೇವ್ನೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. So similarly this side,